ಸನ್ಮಾನ್ಯ ಗೃಹ ಸಚಿವರು ಇದೀಗ ರಾಷ್ಟ್ರ ಧ್ವಜಾರೋಹಣವನ್ನು ನೆರವೇರಿಸಲಿದ್ದಾರೆ. ಇದೀಗ ಸನ್ಮಾನ್ಯ ಮುಖ್ಯ ಅತಿಥಿಗಳು ಪುಷ್ಪಾಲಂಕೃತ ಖಡ್ಗ ಗೌರವ ರಕ್ಷಣೆಯಲ್ಲಿ ತುಕಡಿಗಳ ಪರಿವೀಕ್ಷಣೆಗೆ ತೆರಳುತ್ತಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಗೃಹ ಸಚಿವರು ಮತ್ತು ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಆದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಅವರು ಆಗಮಿಸಿದ್ದಾರೆ. ಇವರು 20 ಲಕ್ಷಕ್ಕೂ ಸೇರ್ಬೋದು, 2 ಕೋಟಿಗೂ ಇರ್ಬೋದು. ಕಾರು ಡೆಫಿನಿಷನ್ 4 ಚಕ್ರ, ಹೌದಾ? 3 ಚಕ್ರದ ಕಾರು ಇದೆ ಈಗ, ಅದು ಹೇಳೋದಿಲ್ಲ. ಆದ್ರೆ 4 ಚಕ್ರದ ಗಾಡಿ ಇದೆ ಮನೆಯಲ್ಲಿ ಇದ್ದಾಗ ಆ ಗೈಡ್ಲೈನ್ಸ್ ನಲ್ಲಿ ಏನ್ ಅನ್ಸುತ್ತೆ ಅಂದ್ರೆ ನಿಮಗೆ ಅವರು ಆರ್ಥಿಕ ಮಟ್ಟ ಬಡತನದ ರೇಖೆಗಿನ್ನ ಮೇಲಿದ್ದಾರೆ. ಆ ಕಾರಣಕ್ಕಾಗಿ ಅವರಿಗೆ ಆ ಕಾರ್ಡಿನ ಅಗತ್ಯ ಇಲ್ಲ. ನಾವು ಯಾರಿಗೆ ಕಾರ್ಡ್ ಕೊಡೋದು? BPL ಅಂದ್ರೆ ಏನು? ಬಿಲೋ ಪಾವರ್ಟಿ ಲೈನ್. ಆ ಬಿಲೋ ಪಾವರ್ಟಿ ಲೈನ್ ಕಾರ್ ಇದ್ದವ್ರಿಗೆ ಬರೋದಿಲ್ಲ. ಅಷ್ಟೇ ನಮ್ಮ ಕ್ಲಾಸಿಫಿಕೇಶನ್ ಬಿಟ್ಟರೆ ಬೇರೆ ಏನೂ ಇಲ್ಲ. ಎಲ್ಲದಕ್ಕೂ ಬಡತನದ ರೇಖೆಯ ಕೆಳಗಡೆ ಇರುವವರು ಈ ಕ್ಲಾಸಿಫಿಕೇಶನ್ ಅಲ್ಲಿ ಬರ್ತಾರೆ. ಅಲ್ಲ, ಈ ಪವರ್ದೆಲ್ಲ ಹೇಗೆ ಮಾಡ್ತೀರಿ? ಪವರ್ ಎಲ್ಲ ಜನರಲ್ ಆಗಿ ಕೊಟ್ಟಿರೋದ್ರಿಂದ ಅದನ್ನ ಹೇಗೆ ಮಾಡ್ತೀರಿ? ಇಲ್ಲ, ನಾವು ಒಂದೊಂದು ಗ್ಯಾರಂಟಿಗೂ ನಾವು ಇದನ್ನ ನೋಡಕ್ ಹೋಗಿಲ್ಲ. BPL ಕಾರ್ಡ್ ಅಂದ್ರೆ ಡೆಫಿನಿಷನ್ ಮಾಡೋದು, ಅಂದ್ರೆ ಡಿಫೈನ್ ಮಾಡೋದು. ಸರಿ ಸರ್, ಈಗ ಇರೋದೇನಂದ್ರೆ ನಾವೀಗ ಅದನ್ನ ಲಿಂಕ್ ಮಾಡಕ್ ಹೋಗಿಲ್ಲ. BPL ಕಾರ್ಡಿನವರಿಗೆ ಮಾತ್ರ ನಾವು ಕೊಡ್ತೀವಿ ಅಂತ ಹೇಳಿಲ್ಲ. BPL ಕಾರ್ಡ್ ಅನ್ನ ಡಿಫೈನ್ ಮಾಡ್ತೀವಿ. ಈಗ ಕೆಲವರು ಹೆಲ್ತ್ ಕಾರ್ಡ್ ಇಲ್ಲ ನಮಗೆ ಇನ್ನು ಕೂಡ. ಆ BPL ಕಾರ್ಡ್ ಇದ್ರೆ ಅವರಿಗೆ ಹೆಲ್ತ್ ಸರ್ವಿಸಸ್ ಸಿಕ್ಕತ್ತೆ ಅಂತೇಳಿ ಓನ್ಲಿ ಫಾರ್ ದಟ್ ಹೆಲ್ತ್ ಕಾರ್ಡ್ ಅಂದ್ರೆ ಹೆಲ್ತ್ ಫೆಸಿಲಿಟೀಸ್ ತಗೊಳ್ಳೋ, ಸರ್ವಿಸಸ್ ತಗೊಳ್ಳೋದಕ್ಕೆ ಮಾತ್ರ ಅವ್ರು ಉಪಯೋಗಿಸ್ತಾರೆ. ಆದರೆ BPL ಅಂತ ಬಂದ್ಬಿಡ್ತೀವಿ. ಅದಕ್ಕೆ ನಾವು ಕ್ಲಾರಿಫಿಕೇಶನ್ಸ್ಗಳು ಮಾಡಿಲ್ಲ ಇನ್ನೂ ಕೂಡ. ಅದು ಮಾಡಿದ ಮೇಲೆ ಬಹುಶಃ ಹೆಲ್ತ್ ಕಾರ್ಡ್ ಅಂತ ಬೇರೆ ಕೊಟ್ಟು ಅವರಿಗೆ BPL ಇದರಿಂದ ಹೊರಗಡೆ ತೆಗೆಯುವಂಥದ್ದು ಮುಂದೆ ಯಾವತ್ತಾದರೂ ಬರ್ಬೋದು ದೇಶದಲ್ಲಿ. ಅದು ನಮ್ಮ ರಾಜ್ಯಕ್ಕೆ ಒಂದಕ್ಕೆ ಆಗೋದಿಲ್ಲ. ಇದು ನ್ಯಾಷನಲ್ ಪಾಲಿಸಿ ಆಗುತ್ತೆ, ಮುಂದೆ ನೋಡೋಣ.